ಹಲೋ, ಹಾಯ್, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಕರ್ನಾಟಕ ಅಂದರೆ ಸೌತ್, ನಾರ್ತ್, ಈಸ್ಟ್, ವೆಸ್ಟ್, ತುಂಬ ಟೈಪ್ ಇದು ಅಡುಗೆ ಇದೆ ಇಲ್ಲಿ. ತುಂಬ ಜನ ಅವರದ್ದೇ ಆದ ರೀತಿಯಲ್ಲಿ ಕುಕ್ ಮಾಡ್ತಾರೆ. ಈಚೆ ಸೈಡ್ ಕೇರಳಕ್ಕೆ ಹೋದರೆ ಅಲ್ಲಿದೆ ಫುಡ್ ಬೇರೆ, ಮೇಲೆ ನಾರ್ತಿಗೆ ಹೋದರೆ ಅಲ್ಲಿದೆ ಫುಡ್ ಬೇರೆ. ಅಲ್ಲ, ಅಲ್ಲಿ ಬಿಡಿ, ಇಲ್ಲಿ ಕರ್ನಾಟಕದಲ್ಲೇ ನಮ್ಮ ನಾರ್ತ್ ಈಸ್ ಅಲ್ಲಿ ಅವರದ್ದು ಬೇರೆ ಫುಡ್ಡು, ಇಲ್ಲಿ ಮ್ಯಾಂಗ್ಳೂರಿಯನ್ಸ್ ಇದು ಒಂದು ಬೇರೆ ಫುಡ್ಡು. ಇವತ್ತು ನಾನು ಇಲ್ಲಿದು ಸಾಂಬಾರು ಮಾಡುವ ಅಂತ ಬಂದಿದ್ದೇನೆ. ಆ್ಯಂಡ್ ಕೆಲವರು ಪೌಡರ್ ಮಾಡಿ ಸಾಂಬಾರು ಮಾಡ್ತಾರೆ. ಎಲ್ಲ ಐಟಮ್ದು ಪುಡಿ ಹಾಕ್ತಾರೆ, ಅಂದರೆ ಗರಂ ಮಸಾಲ ಆಗಲಿ ಅಲ್ಲ, ಅವ್ರದ್ದು ಊರಲ್ಲಿ ಎಂಥ ಪೌಡರ್ ಮಾಡಿಟ್ಟಿರ್ತಾರೆ, ಸಾಂಬಾರು ಪುಡಿ ಅಂತವೇ ಹೇಳ್ತಾರೆ. ಸೊ ನಮ್ಮೂರಲ್ಲಿ ಹೇಗೆ ನಾವು ಸಾಂಬಾರು ಮಾಡ್ತೇವೆ ಅಂತ ನಾನಿವತ್ತು ಹೇಳಿಕೊಡ್ತೇನೆ. ಎಲ್ಲ ತರಕಾರಿ ಹಾಕಿ ಈ ದೇವಸ್ಥಾನದಲ್ಲೆಲ್ಲ ಸಿಗ್ತದೆ ನೋಡಿ, ಅಂಥ ಸಾಂಬಾರು ನಾನಿವತ್ತು ಮಾಡ್ತಾಯಿದ್ದೇನೆ. ನೀವು ಇದನ್ನು ಟ್ರೈ ಮಾಡಿ, ನಿಮಗಿದು ಇಷ್ಟ ಆಗ್ತದೆ ಅಂತ ನಾನು ಥಿಂಕ್ ಮಾಡ್ತೇನೆ. ಆ್ಯಂಡ್ ನಮ್ಮ ಊರಲ್ಲಿ ಸಹ ಹಾಗೆ, ಈಗ ನಾನು ಮಾಡಿದ ಸೇಮ್ ಟೈಪಲ್ಲಿ ಬೇರೆಯವರು ಸಾಂಬಾರು ಮಾಡ್ತಾರೆ ಅಂತ ನಾನು ಹೇಳಿದಲ್ಲ, ಬಟ್ ಇದು ಹೆಲ್ದಿ, ಎಲ್ಲ ತರಕಾರಿ ಒಂದರಲ್ಲೇ ಇರ್ತದೆ. ಆ್ಯಂಡ್ ಟೇಸ್ಟ್ ವೈಸ್ ಹಾಗೆ ಇದು ತುಂಬ ಒಳ್ಳೆ ಆಗ್ತದೆ. ಸೊ ಬನ್ನಿ. ಸರಿ, ಹಾಗಿದ್ರೆ ನಾವು ಸಾರು ಮಾಡುವ. ಆ, ಇದು ಸಾಂಬಾರು. ಫಸ್ಟಿಗೆ ನಾನು ಇದಕ್ಕೆ ಸೌತೆಯನ್ನು ಕಟ್ ಮಾಡಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನಾನು ಅದನ್ನು ಕ್ಲೀನ್ ಮಾಡಿದ ಪಾತ್ರೆಯಿಂದ ಇದಕ್ಕೆ ಹಾಕ್ತಿದ್ದೇನೆ. ಡೈರೆಕ್ಟ್ ನೀರು ಹಾಕಿ ಸಹ ಹಾಕ್ಬೋದು, ಇಲ್ಲದಿದ್ದರೆ ಒಗ್ಗರಣೆ ಇಟ್ಟು ಸಹ ಮಾಡಬಹುದು. ಸೌತೆ ಫಸ್ಟ್ ಬೇಯಲಿ, ಲೇಟ್ ಆಗೋದು ಅದೇ ಬೇಯಲಿಕ್ಕೆ, ನಾನು ಕುಕ್ಕರಲ್ಲಿ ಇಡೋದಿಲ್ಲ. ಓಕೆ, ಅದು ಬೇಯ್ತಾ ಇರಲಿ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ನಾನು ಮಸಾಲ ರುಬ್ಬಲಿಕ್ಕೆ ಅಂತ ಬೇಕು, ಅದನ್ನು ರೆಡಿ ಮಾಡುವ. ಫಸ್ಟಿಗೆ ಮನೆಯದ್ದು ಸ್ವಲ್ಪ ನೀರೆಲ್ಲ ಹೋದ ನಂತರ ಎಣ್ಣೆ ಹಾಕಿ, ಎಣ್ಣೆಗೆ ಒಂದು 2 ಸ್ಪೂನು ಕೊತ್ತಂಬರಿ ಬೀಜ, ಮತ್ತು ಅದಕ್ಕೆ ಜೀರಿಗೆ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನಷ್ಟು, ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ 1-2 ಮೆತ್ತೆ ನಾವು ಜಾಸ್ತಿ ವೆಜ್ಜಿಗೆ ಹಾಕೋದಿಲ್ಲ, ನಾವು ಒಂದು 3-4 ಮೆತ್ತೆ ಹಾಕಿದೆ ಅಷ್ಟೇ. ಮತ್ತು ಇದೆಲ್ಲ ಚಂದ ಮಾಡಿ ರೋಸ್ಟ್ ಮಾಡಿ ಫ್ರೈ ಮಾಡಿದ ನಂತರ ಇದನ್ನು ತೆಗೆಯುವ. ಜೀರಿಗೆ ಇಷ್ಟು ಐಟಮ್ ಹಾಕೋದು ಇದಕ್ಕೆ ನಾವು ರೋಸ್ಟ್ ಮಾಡಲಿಕ್ಕೆ ಗ್ರೋಸರಿಯಲ್ಲಿ. ಮತ್ತು ನೆಕ್ಸ್ಟ್ ಇದನ್ನು ತೆಗೆದಾದ ನಂತರ ನಾವು ಮೆಣಸು ಹಾಕುವ. ಮೆಣಸು ಸಹ ಅಷ್ಟೇ ಸ್ವಲ್ಪ. ಇದು ಎಂಥ ದೇವಸ್ಥಾನದಲ್ಲೆಲ್ಲ ನೀವು ನೋಡಿದರೆ ಸಾಂಬಾರು ಬೇರೆ ಸಾರು ಬೇರೆ, ಅಂದರೆ ಈ ಸಾರು ಆದ ನಂತರ ಸಾಂಬಾರು ಬರ್ತದೆ ಅಂಥ ಸಾಂಬಾರಿದು. ಸ್ವಲ್ಪ ಮೆಣಸು, ಉದ್ದ ಮೆಣಸು ಜಾಸ್ತಿ ಹಾಕಿದ್ದೇನೆ. ಇದರದ್ದು ಕಲ್ಲರ್ ಸ್ವಲ್ಪ ಇಶ್ ಬರಬೇಕು, ಡಾರ್ಕ್ ರೆಡ್ ಆಗಬಾರ್ದು ಸಾಂಬಾರಿದು. ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮ್ಯಾಟೊ, ಚಿಕ್ಕದಿದ್ದರೆ ಇಡೀ ಹಾಕಬಹುದು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಲೀಫ್ ಇಷ್ಟನ್ನು ಹಾಕಿ ಫ್ರೈ ಮಾಡಿ, ಇದು ಸಹ ರುಬ್ಬಲಿಕ್ಕಿವೆ. ಇದು ಹಾಕಿದರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಉಂಟು, ಒಳ್ಳೆಯದು. ಪದಾರ್ಥಕ್ಕೆ ಒಂದು ಬೇರೆದೇ ಟೇಸ್ಟ್ ಸಹ ಕೊಡ್ತದೆ, ಸ್ವಲ್ಪ ಮಸಾಲ ಜಾಸ್ತಿ ಸಹ ಆಗ್ತದೆ. ಸೊ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಫ್ರೈ ಬೇಡ, ಸ್ವಲ್ಪ ಫ್ರೈ ಮಾಡಿ. ಇಷ್ಟು ಹುಳಿ ಹಾಕಿದ್ದೇನೆ, ಹುಣಸೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕಿ ಇದಕ್ಕೆ ತೆಂಗಿನ ತುರಿ ಆ್ಯಡ್ ಮಾಡುವ. 3 ಹಿಡಿಯಷ್ಟು ಸಾಕು. ಮತ್ತು ನೋಡಿ, ನಾನು ಕಲ್ಲರ್ ನೋಡಿ ಹಾಕೋದಿಲ್ಲದಿದ್ದರೆ, ಬಟ್ ಇದಕ್ಕೆ ಸಾಕಾಗ್ತದೆ. ತುಂಬ ಗ್ರೇವಿ ಬೇಕಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಬೋದು. ಅದು ರುಬ್ಬಲಿಕ್ಕೇನು. ನೆಕ್ಸ್ಟ್ ಇದು ನೋಡಿ, ನಮ್ಮ ಸೌತೆದು ಕಲ್ಲರ್ ಚೇಂಜ್ ಆಗ್ತಾ ಬಂದಿದೆ, ಫುಲ್ ಬೇಯಬೇಕಂತಿಲ್ಲ. ನೆಕ್ಸ್ಟಿಗೆ ಇದಕ್ಕೆ ನಾನು ನುಗ್ಗೆ ಹಾಕ್ತಾ ಇದ್ದೇನೆ. ಸಾಂಬಾರು ಅಂತ ಹೇಳಿದರೆ ಎಲ್ಲ ಹಾಕಿ ಸಾಂಬಾರು ಮಾಡೋದು, ಎಲ್ಲ ಸಾಂಬಾರ ತರಕಾರಿಗಳನ್ನು. ಸೊ ಇದು ಹಾಕಿ ಸ್ವಲ್ಪ ನೀರು ಕಮ್ಮಿ ಆಯಿತು, ಅದಕ್ಕೆ ಸಹ ನೀರು ಇನ್ನೂ ಸಹ ಇಡ್ತಾ ಇದ್ದೇನೆ. ಅಂದರೆ ಎಲ್ಲ ಒಟ್ಟಿಗೆ ಹಾಕಿದರೆ ಬೇಯುವುದೆಲ್ಲ ಬೇರೆ ಬೇರೆ ಟೈಪಲ್ಲಿ, ನುಗ್ಗೆ ಓಪನ್ ಆಗ್ತದೆ. ಮತ್ತು ಬದನೆಯನ್ನು ಫಸ್ಟಿಗೆ ಹಾಕಿದರೆ ಮತ್ತು ಬದನೆ ಕಣ್ಣಿಗೆ ಸಿಗುವುದಿಲ್ಲ, ಅದು ಒಟ್ರಾಶಿ ಅಲಕ್ಕ ಕರಗಿ ಹೋಗ್ತದೆ. ಮತ್ತು ಇದು ಆ್ಯಶ್ ಗಾರ್ಡ್ ಇದೆಲ್ಲ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತಿದ್ದೇನೆ. ತುಂಬ ಇದಾಗೋದು ಬೇಡ, ಎಂತ ತುಂಬ ಬೇಯುವ ಐಟಮ್ಸನ್ನು ಫಸ್ಟಿಗೆ ಹಾಕಬಾರ್ದು. ನೋಡಿ, ಬದನೆ ಈಗ ಹಾಕಿವಿ, ಹೀಗೆ ಗತಿ. ಮುಂಚೆವೇ ಹಾಕ್ತಿದ್ರೆ ಎಂತ ಆಗ್ತಿತ್ತು,
ಸೊ ಅದಕ್ಕೆ ಲಾಸ್ಟಿಗೆ ಹಾಕಿ ಉಪ್ಪು ಎಳಿಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು, ಇಲ್ಲದಿದ್ದರೆ ಯಾವುದು ನಮ್ಮ ಪದಾರ್ಥ ಉಪ್ಪಿರ್ತದೆ, ಯಾವ ಐಟಮಲ್ಲಿ ಸಹ ಉಪ್ಪು ಇರುವುದಿಲ್ಲ. ಅದಕ್ಕೆ ಉಪ್ಪನ್ನು ನಾವು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಒಂದು ಕೊದಿ ಬರೋದು ಬೇಡದಿದ್ದರೆ ಸಹ ಮುಚ್ಚಿಟ್ರೆ ಸಹ ಸಾಕಾಗ್ತದೆ. ನೆಕ್ಸ್ಟ್ ನಾನು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ಮತ್ತು ಕಲ್ಲರ್ ನೋಡಿ, ಇದೇ ಕಲ್ಲರಿಗೆ ಬರಬೇಕು, ಇಲ್ಲದಿದ್ದರೆ ಒಳ್ಳೆಯದಾಗೋದಿಲ್ಲ, ಉಪ್ಪು ಖಾರ ಎಲ್ಲ ಜಾಸ್ತಿ ಆಗಿ. ಸೊ ಇದು ಕರೆಕ್ಟ್ ಆಗಿದೆ. ಉಪ್ಪು ನೋಡಿ, ಉಪ್ಪು ಬೇಕಿದ್ರೆ ಇನ್ನೂ ಸಹ ಹಾಕ್ಬೋದು ನೀವು. ಇದು ಎಷ್ಟಾಗ್ತದೆ ಅಷ್ಟು ಫೈನ್ ಪೇಸ್ಟ್ ಮಾಡಿ, ಒಳ್ಳೆ ಆಗ್ತದೆ. ನೆಕ್ಸ್ಟ್ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿದು ಗಾರ್ನಿಷ್. ಮತ್ತೊಂದು ಒಗ್ಗರಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಬೇರೆ ಪಾತ್ರೆಯಲ್ಲಿ ಇಟ್ಟು ಹಾಕ್ತಾ ಇದ್ದೇನೆ. ಕರಿ ಲೀಫು, ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕಿ, ಇಲ್ಲಿಗೆ ಇದು ಘಮ ಘಮ ಸಾಂಬಾರಾಗಿದೆ. ಬೇರೆ ಎಂಥ ಸೈಡ್ಸಿಗೆ ಬೇಡ, ಇದೊಂದೇ ಇದ್ದರೆ ಸಹ ಸಾಕು.